ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ, ಇದರಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇರತಕ್ಕಂಥದ್ರ ಬಗ್ಗೆ ಈಗ ತಾನೇ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಯಾಕೋ ಇದು ವಾರಕ್ಕೊಂದ್ಸರ್ತಿ ಆಗ್ತಾ ಇದೆಯಪ್ಪ. ಮೆಜೆಸ್ಟಿಕ್ನಲ್ಲಿ ಮೆಟ್ರೋ ಪ್ರವೇಶ ದ್ವಾರ ಬಂದ್ ಮಾಡಿದ್ದಾರೆ ಸಿಬ್ಬಂದಿ. ಮೆಜೆಸ್ಟಿಕ್ನಲ್ಲೇ ಬಂದು, ಮೆಜೆಸ್ಟಿಕ್ಕು, MG ರೋಡು, ಬೈಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಜನಸಾಗರ. ಎಲ್ಲರೂ ಪಾಪ ಅವ್ರವ್ರ ಆಫೀಸ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಇವೆಲ್ಲ ಸಮಸ್ಯೆ ಇರುತ್ತೆ. ಮೆಟ್ರೋ ಸಿಬ್ಬಂದಿ ಜೊತೆ ಪ್ರಯಾಣಿಕರು ವಾಗ್ವಾದ ಮಾಡಿದ್ರೆ ಏನು ಪ್ರಯೋಜನ? ಹಾಗಾಗಿ ಆಟೋ, ಕ್ಯಾಬ್, ಬಸ್ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಯಾವುದೋ ಒಂದು ಟ್ರೈನ್ ಬಂತಂತೆ, ಜನ ನೋಡಿ ಹೆಂಗೆ ಹತ್ತುತ್ತಾ ಇದ್ದಾರೆ, ಹೆಂಗೆ ತುಂಬ್ತಾ ಇದ್ದಾರೆ. ಓಹೋ, ಈ ಪರಿಪ್ರಮಾಣದಲ್ಲಿ ಜನ ತುಂಬಿದ್ರೆ ಎಷ್ಟು ಟ್ರೈನ್ ಬಿಟ್ಟರೂ ಆಗಲ್ಲ. 5 ನಿಮಿಷಕ್ಕೊಂದು ಟ್ರೈನ್ ಇರುತ್ತೆ. ಆ್ಯಕ್ಚುಲಿ ಮೆಟ್ರೋ ಎವ್ರಿ 5 ಮಿನಿಟ್ಸ್ ಒಂದು ಟ್ರೈನ್ ಇರುತ್ತೆ. ಅಷ್ಟು ಫಿಲಪ್ ಆಗುತ್ತೆ. ಇಲ್ಲಿ ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ತನಕ ಹೋಗೋರು ಪ್ರತಿ ದಿವಸ. ನೀವು ಟ್ರೈನ್ನ ಏಕಾಏಕಿ 2 ಅವರ್ ಬೇಕು, 3 ಅವರ್ ಬೇಕು ರೆಡಿ ಮಾಡೋದಕ್ಕೆ ಅಂತ ನಿಲ್ಲಿಸ್ಬಿಟ್ರೆ ಪಾಪ ಜನ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಈ ನಮ್ಮ ಮೆಟ್ರೋದವರು, BMRC ಅವ್ರು ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ತಾ ಇಲ್ಲ? ಯಾಕೆ ಪದೇ ಪದೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಇದು ವಾರಕ್ಕೊಂದ್ಸರ್ತಿ ಈ ಥರ ಆದರೆ ಹೇಗೆ ಇದು? ಜನ ಈಗಂತೂ ವಿಪರೀತವಾಗಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ, ವಿಪರೀತ ಡಿಪೆಂಡ್ ಆಗಿದ್ದಾರೆ. ನೀವು ಈ ಥರ ಟೆಕ್ನಿಕಲ್ ರೀಸನ್ಸ್ ಅಂದರೆ ಜನ ಒಪ್ಪಲ್ಲ. ಆಮೇಲೆ ಅವರು ಟೈಮ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ನೀವೀಗ ಟ್ರೈನ್ ಇಲ್ಲ ಅಂತಂದರೆ ಆಟೋದಲ್ಲಿ ಹೋದರೆ ಅಥವಾ ಬಸ್ಸು, ಕ್ಯಾಬಲ್ಲಿ ಹೋದರೆ ಟೈಮ್ ಡಬಲ್ ಆಗುತ್ತೆ ಅವ್ರಿಗೆ. ಆ ಸಿಟ್ಟು ಈ ವಾಗ್ವಾದಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಎಸ್ ಪ್ರಕಾಶ್, ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಪದೇ ಪದೇ ನೆರಳೆ ಮಾರ್ಗದಲ್ಲಿ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಅದನ್ನ ಸರಿಪಡಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಸದ್ಯ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಎಂಟ್ರೆನ್ಸ್ ದ್ವಾರ ಏನಿದೆಯಲ್ಲ, ಈ ಭಾಗದಲ್ಲಿ ಇದೀಗ ಅಂದ್ರೆ ನೆರಳೆ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರು ಇವರೆಲ್ಲ. ಸೊ ಇವರು ಸುಮಾರು ಒಂದು 5-10 ನಿಮಿಷಗಳಿಂದ ಕ್ಯೂನಲ್ಲಿ ನಿಂತಿದ್ರು. ಅದನ್ನ ಗೇಟ್ಗಳನ್ನ ಕ್ಲೋಸ್ ಮಾಡಿದ್ರು. ಈಗಷ್ಟೇ ಅದನ್ನ ಓಪನ್ ಮಾಡುವಂತ ಕೆಲಸವನ್ನ ಕೂಡ ಭದ್ರತಾ ಸಿಬ್ಬಂದಿಗಳು ಮಾಡಿದ್ದಾರೆ. ಒಳಭಾಗದಲ್ಲಿ ಪ್ಲಾಟ್ಫಾರ್ಮ್ 1ರಲ್ಲಿ ನೆರಳೆ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಏಕಕಾಲಕ್ಕೆ ಹೆಚ್ಚಾಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಗೇಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಸೊ ಒಂದಿಷ್ಟು ಪ್ರಯಾಣಿಕರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟೊತ್ತಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ರಿ? ಎಲ್ಲಿಗೆ ಹೋಗೋಣ? ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? 10 ನಿಮಿಷದಿಂದ. ಇನ್ ಕ್ಲೋಸ್ ಮಾಡಿದ್ರಲ್ಲ, ಏನ್ ಸಮಸ್ಯೆ ಅಂತ ಹೇಳಿದ್ರು? ಗೊತ್ತಿಲ್ಲ ರೀ. ಸಹಜವಾಗಿ ಮೇಡಮ್, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ಒಂದು ಕಾಲು ಗಂಟೆಯಿಂದ. ಏನ್ ಸಮಸ್ಯೆ ಅಂತ ಹೇಳ್ತಿದ್ರು? ಏನು ಹೇಳಿಲ್ಲ, ಕ್ಲೋಸ್ ಮಾಡಿದ್ರು. ಒಂದು ಅರ್ಧ ಗಂಟೆಲಿ ಓಪನ್ ಆಗುತ್ತೆ ಅಂದ್ರು. ಕರೆಕ್ಟ್ ಟೈಮ್ಗೆ ರೀಚ್ ಆಗ್ಬೇಕಾಗುತ್ತೆ. ಈ ತರ ಸಮಸ್ಯೆಗಳಿಂದ ಇಲ್ಲೇ ನಿಂತ್ಕೊಳ್ಳುವಂತ ಸಂದರ್ಭ ಎಷ್ಟು ಸಮಸ್ಯೆ ಆಯ್ತು ಅಂತ ಆಫೀಸಿಗೆ ಇನ್ಫಾರ್ಮ್ ಮಾಡ್ಬೇಕು, ಲೇಟ್ ಆಗಿದೆ. ಸಹಜವಾಗಿ ಬೇರೆ ಬೇರೆ ಭಾಗಗಳಿಂದ ಮೆಟ್ರೋ ಸಂಚಾರವನ್ನೇ ಅವಲಂಬನೆ ಮಾಡ್ಕೊಂಡು ಬಂದಿರ್ತಾರೆ. ಬಂದಂತ ಸಂದರ್ಭಗಳಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತೇಳಿ ಸುಮಾರು ಹೊತ್ತಿಂದ ಇಲ್ಲೇ ವೇಟ್ ಮಾಡಿದ್ರೆ ಹೇಗೆ ಪ್ರಕಾಶ್, ಇವಾಗ ಒಂದು ಈ ತರದ ಸಮಸ್ಯೆಗಳಾದಾಗ BMRCL ಅಧಿಕಾರಿಗಳು ಕರೆಕ್ಟಾಗಿ ಜನರ ಮುಂದೆ ಬಂದು, ನೋಡಿ ಹೀಗಾಗಿದೆ, ಈ ಥರ ಸಮಸ್ಯೆ ಇದೆ, ಇದನ್ನು ಸರಿಪಡಿಸ್ತಾ ಇದ್ದೀವಿ, ಇಷ್ಟು ಟೈಮ್ ಬೇಕು ಅಂತ ಎಕ್ಸಾಕ್ಟಾಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಎಲ್ಲ ಸ್ಟೇಷನ್ಗಳಲ್ಲೂ ಅರ್ಧ ಜನ ವೆಯ್ಟ್ ಮಾಡೋದನ್ನು ಬಿಟ್ಬಿಟ್ಟು ತಮ್ಮ ದಾರಿ ತಾವು ನೋಡ್ಕೊಂಡು ಹೋಗ್ತಾರೆ. ಬಟ್ ಪ್ರತಿ ಬಾರಿ ಕೂಡ BMRCL ಅವರು ಏನೋ ರಹಸ್ಯ ಮುಚ್ಚಿಡಂಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಯಾವಾಗಲೂ? ಅರವಿಂದ್, ಪ್ರಮುಖವಾಗಿ ಈ ಒಂದು ಇನ್ಸಿಡೆಂಟ್ ಸಿಗ್ನಲಿಂಗ್ ಸಮಸ್ಯೆ ಕಾಣಿಸ್ಕೊಂಡಿದ್ದು 7:30-8 ಗಂಟೆ ಸಂದರ್ಭಗಳಲ್ಲಿ. ಸೊ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ಅವೇರ್ ಮಾಡುವಂಥದ್ದು ಅಥವಾ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನ BMRCL ಅಧಿಕಾರಿಗಳು ಮಾಡಬೇಕಾಗಿತ್ತು. ಸುಮಾರು 9:30 ಆದ್ರೂ ಕೂಡ ಅದನ್ನ ತಿಳಿಸುವಂತಹ ಯಾವ ಪ್ರಯತ್ನವನ್ನ ಕೂಡ ಮಾಡಿರಲಿಲ್ಲ. ಸೊ ಈ ಕಾರಣಕ್ಕಾಗಿ ಏಕಕಾಲದಲ್ಲಿ ಆಯಾ ಮೆಟ್ರೋ ನಿಲ್ದಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ಜಮಾವಣೆ ಕೂಡ ಆಯಿತು. ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿಗಳಿಗೂ ಕೂಡ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಪ್ರಯಾಣಿಕರು ಕೂಡ ಸರಿಯಾದಂತಹ ಸಮಯಕ್ಕೆ ಕಚೇರಿಗಳಿಗೆ ಜೊತೆಗೆ ಆಯಾ ಪ್ರದೇಶಗಳಿಗೆ ರೀಚ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಸಹಜವಾಗಿ ಭದ್ರತಾ ಸಿಬ್ಬಂದಿಗಳ ಜೊತೆ ವಾಗ್ವಾದವನ್ನ ಕೂಡ ನಡೆಸಿದ್ರು. ಆ ಕಾರಣಕ್ಕಾಗಿ ಮತ್ತೆ BMRCL ಮೇಲಾಧಿಕಾರಿಗಳು ಕೂಡ ಅಫಿಷಿಯಲ್ ಆಗಿ ಮೀಡಿಯಾಗಳಿಗೆ ಅನೌನ್ಸ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಸಹಜವಾಗಿ ಇನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಹೊರಭಾಗದ ದೃಶ್ಯಗಳು. ಈಗಾಗಲೇ ಸುಮಾರು 5 ನಿಮಿಷದ ಹಿಂದೆ ಅಷ್ಟೇ ಈ ಒಂದು ಕ್ಯೂ ಅನ್ನ ಒಳಭಾಗಕ್ಕೆ ಕಳಿಸಿಕೊಡುವಂತಹ ವ್ಯವಸ್ಥೆಗಳಾದವು. ಅದಕ್ಕಿಂತ ಮುಂಚಿತವಾಗಿ ಕಂಪ್ಲೀಟ್ ಆಗಿ ಹೊರಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ
ಪ್ರಯಾಣಿಕರು ಇಲ್ಲೇ ಕ್ರೌಡ್ ಆಗಿ ಇಲ್ಲೇ ನಿಂತ್ಕೊಂಡಿದ್ರು. ಸೊ ಸದ್ಯ ಯಾವಾಗ ಮೀಡಿಯಾಗಳು ಎಂಟ್ರಿ ಆದವು ಆ ಸಂದರ್ಭದಲ್ಲಿ ಮತ್ತೆ ಕ್ಯೂನ ಮೂಲಕವಾಗಿ ಒಳಭಾಗಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಡಲಾಗ್ತಾ ಇದೆ. ಅದರಲ್ಲಿ ಕೂಡ ನೆರಳೆ ಮಾರ್ಗದಲ್ಲಿ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಕಂಡು ಬರ್ತಾ ಇದ್ರು ಕೂಡ, ಅಂದ್ರೆ ಸಿಗ್ನಲಿಂಗ್ ಸಮಸ್ಯೆಗಳನ್ನ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರತಿ ರಾತ್ರಿ ಮೆಟ್ರೋ ನಿಲ್ದಾಣ ಸಂಚಾರ ಏನು ಸ್ಥಗಿತ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಮಿಡ್ ನೈಟ್ ಸಂದರ್ಭದಲ್ಲಿ ಸಿಗ್ನಲಿಂಗ್ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ. ಆ ಕಾರಣಕ್ಕಾಗಿ ಈ ಸಮಸ್ಯೆಗಳ ಆಗಾಗ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಪ್ರಕಾಶ್. ಒಟ್ಟಾರೆ ಇದು ಮತ್ತೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿ ಟ್ರೈನ್ಗಳು ಓಡಾಡ್ತಾ ಇಲ್ಲ. ಬೈಯಪ್ಪನಹಳ್ಳಿ ಚಲ್ಲಘಟ್ಟ ಟು ವೈಟ್ಫೀಲ್ಡ್, ಚಲ್ಲಘಟ್ಟ ಟು ಬೈಯಪ್ಪನಹಳ್ಳಿ ಓಡಾಡ್ತಕ್ಕಂಥವ್ರಿಗೆ ವಿಪರೀತ ಸಮಸ್ಯೆ ಆಗಿದೆ. ಯಾಕೆ ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಎಕ್ಸಾಕ್ಟ್ ರೀಸನನ್ನು BMRCL ಅವರೇ ಕೊಡಬೇಕು.